MDH ಚನ ಮಸಾಲ. ಈಗ ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ವಾಣಿಜ್ಯ ತೆರಿಗೆ ನೋಟಿಸ್ ವಿರುದ್ಧ ಮಹಾ ಸಮರವನ್ನೇ ಸಾರಲಾಗಿದೆ. ಬೆಂಗಳೂರು ಸೇರಿದಂತೆ ರಾಜ್ಯಾದ್ಯಂತ ಬೃಹತ್ ಪ್ರೊಟೆಸ್ಟ್. ವಾಣಿಜ್ಯ ತೆರಿಗೆ ನೋಟಿಸ್ ವಿರುದ್ಧ ಇದೀಗ ಸಣ್ಣ ಪುಟ್ಟ ಅಂಗಡಿ ಮಾಲೀಕರು ಸಮರವನ್ನ ಸಾರಿದ್ದಾರೆ. ಇವತ್ತಿನಿಂದ 3 ದಿನ ಅಂಗಡಿಗಳಲ್ಲಿ ಸಿಗೋದಿಲ್ಲ ಹಾಲು. ಬೇಕರಿಯಲ್ಲಿ ಮೊಸರು, ಮಜ್ಜಿಗೆ, ಟೀ, ಕಾಫಿ ಸಿಗಲ್ಲ. ಲೆಮನ್ ಟೀ ಮಾತ್ರ ನೀಡುತ್ತಿದ್ದಾರೆ ಅಂಗಡಿ ಮಾಲೀಕರು. ಗ್ರೀನ್ ಟೀ, ಲೆಮನ್ ಟೀ, ಬ್ಲ್ಯಾಕ್ ಕಾಫಿ ಮಾರಾಟವಾಗ್ತಾ ಇದೆ ವಿನಃ ಹಾಲಿನ ಉತ್ಪನ್ನಗಳು ಸಿಗ್ತಾ ಇಲ್ಲ. ನಾಳೆ ಸಿಗರೇಟ್, ಗುಟ್ಕಾ, ಇನ್ನಿತರ ವಸ್ತುಗಳು ಸಿಗೋದಿಲ್ಲ. ಜುಲೈ 25ಕ್ಕೆ ಬೇಕರಿ ಕಾಂಡಿಮೆಂಟ್ಸ್ ಕಂಪ್ಲೀಟ್ ಆಗಿ ಬಂದ್ ಆಗುತ್ತೆ. ಗಮನಿಸ್ತಾ ಇದ್ದೀರಿ. ಇದಕ್ಕೆ ಸಂಬಂಧಪಟ್ಟಂತೆ ಗ್ರಾಹಕರ ಗಮನಕ್ಕೆ ಅಂತ ಹೇಳಿ ಗ್ರಾಹಕರಲ್ಲಿ ವಿನಂತಿಯನ್ನ ಮಾಡಿಕೊಂಡು ಭಿತ್ತಿಪತ್ರವನ್ನ ಕೂಡ ಅಲ್ಲಿ ಅಂಟಿಸಲಾಗಿದೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್ ಸೂರ್ಯ. ಲಕ್ಷ ಕಟ್ಟಿ ಅಂತ ಹೇಳಿ ಕಮರ್ಷಿಯಲ್ ಟ್ಯಾಕ್ಸ್ ಇಲಾಖೆಯಿಂದ ಈಗಾಗಲೇ ನೋಟಿಸ್ ಬಂದಿದೆ. ಸಾಕಷ್ಟು ಮಂದಿ ವ್ಯಾಪಾರಿಗಳು ಕಂಗಾಲಾಗಿದ್ದಾರೆ. ಇದರ ಸಮಸ್ಯೆಯಿಂದ ಯಾವ ರೀತಿಯಾಗಿ ಹೊರಬರಬೇಕು ಅನ್ನೋದು ಗೊತ್ತಾಗದೆ ಇದೀಗ ಹೋರಾಟದ ಹಾದಿಯನ್ನ ತುಳಿದಿದ್ದಾರೆ. 3 ದಿನಗಳ ಕಾಲ ಈ ಹೋರಾಟ ಇರುತ್ತೆ. ಹಂತ ಹಂತವಾಗಿ ತೀವ್ರ ಸ್ವರೂಪವನ್ನ ಪಡೆದುಕೊಳ್ಳುತ್ತೆ. ಇವತ್ತಿನ ಹೋರಾಟದ ಸ್ವರೂಪ ಹೇಗಿದೆ ಅಂತ ಕಿರಣ್ ಸೂರ್ಯ. ಹೌದು ಮಧುಶ್ರೀ, ಕರ್ನಾಟಕ ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ನಿಂದ ರಾಜ್ಯದ ಬೇಕರಿ, ಕಾಂಡಿಮೆಂಟ್, ಸಣ್ಣ ಪುಟ್ಟ ವ್ಯಾಪಾರಿಗಳಿಗೆ ಲಕ್ಷ ಕೋಟಿ ಲೆಕ್ಕದಲ್ಲಿ ಶೋಕಾಸ್ ನೋಟಿಸನ್ನು ಕೊಟ್ಟಿರುವಂಥದ್ದು. ಆ ನಿಟ್ಟಿನಲ್ಲಿ ಇಂದಿನಿಂದ 3 ದಿನಗಳ ಕಾಲ ಬಂದ್ ಮಾಡಿ, ಮುಷ್ಕರ ಮಾಡಿ, ಹೋರಾಟ ಮಾಡಲಿಕ್ಕೆ ಈಗಾಗಲೇ ವ್ಯಾಪಾರಿಗಳು ಮುಂದಾಗಿರುವಂಥದ್ದು. ಸದ್ಯ ನಾನೀಗ ಬಸವೇಶ್ವರ ನಗರದಲ್ಲಿರುವಂತಹ ಗಣೇಶ್ ಬೇಕರಿ ಮತ್ತು ಕಾಂಡಿಮೆಂಟ್ಸ್ನ ಮುಂಭಾಗದಲ್ಲಿದ್ದೀನಿ. ಈ ಒಂದು ಅಂಗಡಿಯ ಮಾಲೀಕರು ಇವತ್ತಿನಿಂದಲೇ ಮುಷ್ಕರಕ್ಕೆ ಮುಂದಾಗಿರುವಂಥದ್ದು. ಅಂದರೆ ಈಗಾಗಲೇ ಪ್ರತಿಭಟನಾಕಾರರು 25ನೇ ತಾರೀಕು ಮುಷ್ಕರಕ್ಕೆ ಕರೆಯನ್ನು ಕೊಟ್ಟಿದ್ರು. ಇವತ್ತು ಬೆಳಗ್ಗೆಯಿಂದ ಹಾಲಿನ ಉತ್ಪನ್ನಗಳನ್ನು, ಅಂದರೆ ಹಾಲು, ಮೊಸರು, ಟೀ, ಕಾಫಿ ಈ ಥರದನ್ನೆಲ್ಲವೂ ಕೂಡ ಬಂದ್ ಮಾಡುವಂಥದ್ದು. ನಾಳೆ ಅಂದರೆ ತಂಬಾಕು ಉತ್ಪನ್ನಗಳಾದಂತಹ ಬೀಡಿ, ಸಿಗರೇಟು, ಗುಟ್ಕಾ ಎಲ್ಲವನ್ನೂ ಕೂಡ ಬಂದ್ ಮಾಡುವಂಥದ್ದು. 25ನೇ ತಾರೀಕು ಬೆಳಗಿನಿಂದ ಸಂಜೆವರೆಗೂ ಫ್ರೀಡಂ ಪಾರ್ಕ್ನಲ್ಲಿ ಹೆಂಡತಿ ಮಕ್ಕಳನ್ನೊಂದಿಗೆ ಪ್ರತಿಭಟನೆ ಮಾಡಿ ಕಮರ್ಷಿಯಲ್ ಟ್ಯಾಕ್ಸು ಕೂಡಲೇ ವಾಪಸ್ಸನ್ನು ತೆಗೆದುಕೊಳ್ಬೇಕು ಅನ್ನುವಂಥ ಒಂದು ಬೇಡಿಕೆಯನ್ನು ಇಟ್ಟಿದ್ರು. ಆದರೆ ಈ ಅಂಗಡಿಯ ಮಾಲೀಕರು ಇವತ್ತು ಬೆಳಗಿನಿಂದಲೇ ಮುಷ್ಕರಕ್ಕೆ ಮುಂದಾಗಿರುವಂಥದ್ದು. ಹೊರಗಡೆ ಬೋರ್ಡನ್ನು ಕೂಡ ಹಾಕಿದ್ದಾರೆ. 23ರಿಂದ 25ರವರೆಗೂ ಅಂಗಡಿ ರಜೆ ಇರುತ್ತದೆ ಅನ್ನುವಂಥ ಒಂದು ಬೋರ್ಡನ್ನು ಕೂಡ ಹಾಕಿರುವಂಥದ್ದು. ಅಂದರೆ ಸಾಮಾನ್ಯವಾಗಿ ಅಂಗಡಿ ಮಾಲೀಕರು ಕೂಡ ಹೇಳ್ತಾ ಇರುವಂಥದ್ದು, ನಾವು 2 ದಿನಗಳ ಮುಂಚಿತವಾಗಿ ಪ್ರತಿಭಟನೆಗೆ, ಮುಷ್ಕರಕ್ಕೆ ಮುಂದಾಗಿದ್ವಿ ಅಂತೇಳಿ. ಈ ಬಗ್ಗೆ ಮಾತಾಡಲಿಕ್ಕೆ ಅಂಗಡಿ ಮಾಲೀಕರೇ ನನ್ನ ಜೊತೆಲಿದ್ದಾರೆ. ಸರ್, ಬೆಳಗಿನಿಂದ ಗ್ರಾಹಕರು ಹಾಲು, ಮೊಸರನ್ನು ಕೇಳ್ಕೊಂಡು ಹೋಗ್ತಿದ್ದಾರೆ ಮತ್ತು ಅಂಗಡಿಯನ್ನು ಕೂಡ ಕ್ಲೋಸ್ ಮಾಡಿದ್ದೀರಾ? ಗ್ರಾಹಕರು ತುಂಬ ಕೇಳ್ತಿದ್ದಾರೆ. ನಾವು ಡೈಲಿ 100 ಲೀಟರ್ ಹಾಲು ಸೇಲ್ ಮಾಡ್ತೀವಿ. ಮನೆಗಳಿಗೆ ಒಂದು 50 ಲೀಟರ್ ಹಾಕ್ತಾರೆ, ಎಲ್ಲ ಸ್ಪಾಟಲ್ಲಿ ಒಂದು 50 ಲೀಟರ್ ಸೇಲ್ ಮಾಡ್ತೀವಿ. ನಾವು ಇವಾಗೆಲ್ಲ ಫೋನ್ ಮಾಡಿ ಕೇಳ್ತಾರೆ ಕಸ್ಟಮರ್ ಎಲ್ಲ, ಹಾಲಿದೆ ನಾವು ಹಾಲಿಲ್ಲ, 3 ದಿನ ಹಾಲು ನಮ್ಮ ಹತ್ರ ಸಿಗಲ್ಲ ಅಂತ ಹೇಳ್ತಿದ್ವಿ ಕಸ್ಟಮರಿಗೆ. ಅದಕ್ಕೆ ಸ್ವಲ್ಪ ಹಾಲು ಉತ್ಪಾದನೆ ಕಮ್ಮಿ ಆಗಲಿ ಅಂತೇಳಿ ನಾವು 3 ದಿನ ಮುಂಚೆ ಅಂತಾನೆ ಬಂದ್ ಮಾಡಿದ್ದೀವಿ. ಈಗ 3 ದಿನಗಳ ಕಾಲ ನೀವು ಹಾಲು ಉತ್ಪನ್ನ ಆಗಿರ್ಬೋದು ಈ ಥರದ್ದೆಲ್ಲವೂ ಕೂಡ ಬಂದ್ ಮಾಡಿ ಅಂಗಡಿನ ಕ್ಲೋಸ್ ಮಾಡಿದ್ರೆ ಅಂದರೆ ನಿಮ್ಮನ್ನು ನಂಬ್ಕೊಂಡಿರುವಂಥ ಗ್ರಾಹಕರಿಗೆ ಸಮಸ್ಯೆ ಆಗೋದಿಲ್ವಾ? ಸ್ವಲ್ಪ ದಿನ ಸಮಸ್ಯೆ ಆಗುತ್ತೆ. ಆದರೆ ನಮ್ಮ ಸಮಸ್ಯೆಗಿಂತ ನಮ್ಮದು ದೊಡ್ಡ ಸಮಸ್ಯೆ ಬಂದಿಲ್ಲ, GST ನೋಟಿಸು. ಆ ಸಮಸ್ಯೆಗಿಂತ ಈ ಸಮಸ್ಯೆ ದೊಡ್ಡದಲ್ಲ ಅನ್ಸುತ್ತೆ ನನಗೆ. ಇದಕ್ಕೆ ಪರಿಹಾರ ಸಿಕ್ಕಂತ ನಾವು ಬಂದ್ ಮಾಡ್ತೀವಿ, ಹೋರಾಟಕ್ಕೆ ನಿಂತೀವಿ. ಇವತ್ತಿಂದನೇ ಹೋರಾಟ ಸ್ಟಾರ್ಟ್ ಮಾಡಿದ್ದೀವಿ. ಮೇಡಮ್, ಈಗ ತಾವೇನು ಹೇಳ್ತೀರಾ ಮೇಡಮ್? ಗ್ರಾಹಕರು ಕೇಳ್ತಾ ಇಲ್ವಾ ನಿಮಗೆ ಅಂಗಡಿ ಯಾಕೆ ಕ್ಲೋಸ್ ಮಾಡಿದ್ದೀರಾ ಅಂತ? ಕೇಳ್ತಾ ಇದ್ದಾರೆ, ಬೆಳಗ್ಗೆಯಿಂದ ಕೇಳ್ತಾ ಇದ್ದಾರೆ. ಆದರೆ 3 ದಿನ ವ್ಯಾಪಾರ ಏನು ಹೋದ್ರೂ ಪರವಾಗಿಲ್ಲ. ನಮಗೆ ಮುಂದಿನ ದಿನಗಳಲ್ಲಿ ಒಂದು ಪಾಸಿಟಿವ್ ಆಗಿರ್ತಕ್ಕಂಥ ಸರ್ಕಾರದ ಒಂದು ನಿರ್ಧಾರಗಳು ಅಥವಾ ತೀರ್ಮಾನಗಳು ನಮ್ಗೆ ಬರಲಿ, ಬಡವರ ಪಾಲಿಗೆ ಒಳ್ಳೆ ಮುಂದಿನ ದಿನಗಳು ಚೆನ್ನಾಗಿರಲಿ ಅಂತ ನಾನು ಕೇಳ್ಕೊಡ್ತಾ ಇದ್ದೀನಿ. ಹೌದು ಮತ್ತು ಶ್ರೀ, ಇವಷ್ಟು ಕೂಡ ಇಲ್ಲಿರುವಂತಹ ಅಂಗಡಿ ಮಾಲೀಕರ ಮಾತು. ಇಂದಿನಿಂದಲೇ ನಾವು ಮುಷ್ಕರಕ್ಕೆ ಮುಂದಾಗಿದ್ದೀವಿ, ನಮ್ಮ ಸಮಸ್ಯೆ ಬಗೆಹರಿಬೇಕು ಅನ್ನುವಂಥ ಒಂದು ಮಾತುಗಳನ್ನು ಹೇಳ್ತಾ ಇರುವಂಥದ್ದು. ಧನ್ಯವಾದ ಕಿರಣ್, ತಮ್ಮ ಮಾಹಿತಿಗಾಗಿ. ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, MDH.